Now please turn to Matthew, 3rd chapter. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ. Matthew, 3rd chapter. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ. ಮತ್ತಾಯ 3. In those days came John the Baptist, ಆ ದಿನಗಳಲ್ಲಿ ಬಾಪ್ತಿಸ್ಮ ಮಾಡಿಸುವ ಯೋಹಾನನು ಅಲ್ಲಿಗೆ ಬಂದನು. preaching in the wilderness. He didn't preach in a big hall. ಯೂದಾಯದ ಅಡವಿಯಲ್ಲಿ ಸಾರುತ್ತಾ ಇದ್ದನು, ದೊಡ್ಡ ಕೋಣೆಯಲ್ಲಿ ಅಲ್ಲವೇ ಅಲ್ಲ. And you know, the wilderness to which the reference here is was a real wilderness. ಈ ಒಂದು ಅಡವಿ ಎಂಬುದಾಗಿ ಹೇಳಲ್ಪಡುವ ಸ್ಥಳ ಇದು ಖಂಡಿತವಾಗಿ ಒಂದು ಅಡವಿಯೇ ಆಗಿತ್ತು. Outside the Jordan Valley ಯೋರ್ದಾನ್ ಕಣಿವೆಯ ಹೊರಭಾಗದಲ್ಲಿ is a desert. ಬಹಳ ಘೋರವಾದಂಥ ಒಂದು ಅಡವಿ ಇದು. And wild animals, wild creatures, venomous creatures. ದುಷ್ಟ ಮೃಗಗಳು ಮತ್ತು ವಿಷಭರಿತವಾದ ಜಂತುಗಳು ಸಹ ಇದ್ದವು. Now let me see which preacher here wants to go to the wilderness. ಅಂತ ಒಂದು ಅಡವಿಗೆ ಹೋಗುವಂತಹ ಪ್ರಸಂಗಿ ಯಾರು ಸ್ವಲ್ಪ ನನಗೆ ಹೇಳಿ ನೋಡೋಣ. They like to sit in Andhra. ಅವರಿಗೆ ಆಂಧ್ರ ಪ್ರದೇಶದಲ್ಲಿಯೇ ಇರಬೇಕಂತೆ. Why? ಯಾಕೆ? Plenty of rice. ಇಲ್ಲಿ ಅಕ್ಕಿ ಚೆನ್ನಾಗಿ ಸಮೃದ್ಧಿಯಾಗಿ ಸಿಗ್ತದೆ. You can eat a mountain of rice. ಒಂದು ಬೆಟ್ಟದೋಪಾದಿಯಲ್ಲಿ ತಿನ್ನಬಹುದು. And then that konda appears here. ತರುವಾಯ ಬೆಟ್ಟವೆಂಬುದು ಇಲ್ಲಿ ಮುಂದಕ್ಕೆ ಬಂದು ಬಿಡುತ್ತದೆ, ಮಧ್ಯಪ್ರದೇಶ್. I don't like to see any preacher with a big belly. ಯಾವ ಒಂದು ಪ್ರಸಂಗ ಸಹ ಹಾಗೆ ಬೊಜ್ಜು ಹಾಕಿಕೊಂಡಿರುವುದನ್ನು ನೋಡುವುದಕ್ಕೆ ನನಗೆ ಇಷ್ಟವಿಲ್ಲ. You see, folks, ನೋಡಿ ಸ್ನೇಹಿತರೆ, he began to preach in the wilderness. ಅವನು ಅಡವಿಯಲ್ಲಿ ಪ್ರಸಂಗ ಮಾಡುತ್ತಾ ಇದ್ದನು. And people gathered from the capital, Jerusalem, ಯೆರೂಸಲೇಮಿನಿಂದ ಅನೇಕ ಜನರು ಅಲ್ಲಿಗೆ ಬರುತ್ತಾ ಇದ್ದರು. and from everywhere. ಮತ್ತು ಎಲ್ಲಾ ಪ್ರಾಂತಗಳಿಂದ ಬರುತ್ತಾ ಇದ್ದರು. You know, sometimes people say, oh, great things are taking place. ಇಲ್ಲಿ ದೊಡ್ಡ ದೊಡ್ಡ ಮಹಾಸಂಗತಿಗಳು ನಡೀತವೆ ಎಂಬುದಾಗಿ ಕೊಚ್ಚಿಕೊಳ್ಳುತ್ತಾರೆ. Before I say that, ನಾನು ಅದನ್ನು ಹೇಳುವುದಕ್ಕೆ ಮುಂಚೆ I look at Moses. ನಾನು ಮೋಶೆಯನ್ನು ನೋಡುವನಾಗಿದ್ದೇನೆ. I look at Elijah. ಎಲಿಯನನ್ನು ನಾನು ನೋಡುವನಾಗಿದ್ದೇನೆ. Can these works be described as great when we compare them with what God did? ದೇವರವರ ಮುಖಾಂತರವಾಗಿ ಮಾಡಿರುವಂತಹ ಕ್ರಿಯೆಗಳಿಗೆ ಈಗ ನಡೆಯುತ್ತಾ ಇರುವ ಕ್ರಿಯೆಗಳನ್ನು ನಾವು ಹೋಲಿಸಿ ನೋಡಲಾಗುತ್ತದೆಯಾ? I look on myself that way. ನಾನು ನನ್ನನ್ನು ಹಾಗೆ ನೋಡಿಕೊಳ್ಳುತ್ತೇನೆ. What small things. ಅಲ್ಪಾದದ್ದು. And you know, flattery is a horrible thing. ಹೊಗಳುವುದು ಒಂದು ದೊಡ್ಡ ಕೆಲಸವಾಗಿದೆ. And any number of flatterers can gather around you. ಹೊಗಳುವವರು ನಿಮ್ಮ ಸುತ್ತಲೂ ಇರ್ತಾರೆ, ಭಟ್ಟರು. Let me tell you some preachers here, ಕೆಲವು ಪ್ರಸಂಗಗಳಿಗೆ ನಾನೊಂದು ಹೇಳ್ತೇನೆ, including our evangelists. ನಮ್ಮ ಸ್ವಂತ ಸುವಾರ್ತಿಕರನ್ನು ಸೇರಿಸಿಕೊಂಡು ಹೇಳ್ತೇನೆ. You're fit only to run a little shop ನೀವೊಂದು ಸಣ್ಣ ಅಂಗಡಿಯನ್ನು ನಡೆಸುವುದಕ್ಕೆ ಆಗ್ತದೆ, where you sell some sweets and get some money. ಅಂದ್ರೆ ಸ್ವಲ್ಪ ಮಿಠಾಯಿ ಮಾರಿ ಸಂಪಾದಿಸಬಹುದಷ್ಟೇ. ಕಿಲ್ಲಿ ಕೊಟ್ಟು ಸಣ್ಣ ಒಂದು ಅಂಗಡಿ. మీరు కిల్లి కొట్టు పెట్టుకోకుండా దేవుని సేవ అంటున్నారు. ದೇವರ ಸೇವೆಯನ್ನು ಮಾಡುತ್ತೇವೆ ಎಂಬುದಾಗಿ ಅನ್ನುತ್ತಾ ಇದ್ದೀರಿ, ಆದ್ರೆ ಸರಿಯಾಗಿ ನೋಡಿದ್ರೆ ಅದನ್ನು ಮಾಡುತ್ತಿಲ್ವಲ್ಲ. What a terrible thing. ಎಂತ ಘೋರವಾದ ವಿಷಯ. You see, if you want to make money, ಹಣವನ್ನು ಸಂಪಾದಿಸಬೇಕಾದ ಪಕ್ಷದಲ್ಲಿ, all right, you go and be a tradesman. ಅದೇ ನೀವು ಹೋಗಿ ಯಾವುದಾದ್ರೊಂದು ವ್ಯಾಪಾರ ಮಾಡಿಕೊಂಡು ಸಂಪಾದಿಸಿರಿ. Do business. ವ್ಯಾಪಾರ ಮಾಡಿರಿ, ಹಣ ಸಂಪಾದಿಸಿರಿ, and gather your money. ತರುವಾಯ ನಿಮ್ಮ ಹಣ ನಿಮಗೆ ಬಂದೇ ಬರುತ್ತದೆ. Not when you preach the gospel. ಆದ್ರೆ ಸುವಾರ್ತೆ ಸಾರುವಂತ ಸಮಯದಲ್ಲಿ ಹಣಕ್ಕಾಗಿ ಎದುರು ನೋಡಬಾರದು. How terrible. ಎಂತ ಘೋರವಾದದ್ದು.
Money has become a curse. ಹಣವೇ ಒಂದು ದೊಡ್ಡ ಶಾಪವಾಗಿ ಬಿಟ್ಟಿದೆ ಸುವಾರ್ಥ ಸೇವೆಯಲ್ಲಿ. Some of you ನಿಮ್ಮಲ್ಲಿ ಕೆಲವರು may not be described as being rich, ಸಾಹುಕಾರಾಗಿರುವುದನ್ನು ಹೇಳಿಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ. but ಆದರೆ the love of money, ಹಣದಾಶೆಯು which is the root of all ಸಕಲ evil. ಕೆಟ್ಟತನಕ್ಕೂ ಮೂಲವಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಬೈಬಲಲ್ಲಿ. Look here, my dear ಇಲ್ಲಿ ನೋಡಿ friends. ನನ್ನ ಪ್ರಿಯ ಸ್ನೇಹಿತರೆ, The love of money and the love of Jesus can never go together. ಹಣದಾಶೆಯು ಯೇಸುವಿನ ಮೇಲೆ ಆಶೆ ನೀಡುವುದು ಎರಡು ಒಂದೇ ಸ್ಥಳದಲ್ಲಿ ಇರಲಾಗದು. All right, you want money? Go and make money. ನಿಮಗೆ ಹಣ ಬೇಕಾಗಿದ್ದರೆ ಹೋಗಿ ವ್ಯಾಪಾರ ಮಾಡಿ ಸಂಪಾದಿಸ್ಕೊಂಡಿರಿ, ಇಲ್ಲಿ ಯಾಕೆ ಬರ್ತೀರಾ? See, today, ಇಂದು ನೋಡ್ರಿ, the indoctrination that children are getting is this. ಮಕ್ಕಳು ಈ ದಿನಗಳಲ್ಲಿ ಕಲಿತುಕೊಳ್ಳುತ್ತಾ ಇರುವುದೇನೆಂದ್ರೆ, Study well, study well. Fine. Study is a discipline. ಚೆನ್ನಾಗಿ ಓದಬೇಕು ಎಂಬುದಾಗಿ ಹೇಳಿ ಆ ಥರ ಶಿಸ್ತುಗೊಳಿಸ್ತಾರೆ. All right, ಒಳ್ಳೆಯದೇ, become an IT IT person, ಎಂಜಿನಿಯರ್ ಆಗಬಹುದು, software engineer, ಸಾಫ್ಟ್ವೇರ್ ಎಂಜಿನಿಯರ್ ಆಗಬಹುದಲ್ಲವೇ? and then you can go to America. ತರುವಾಯ ನೀವು ಅಮೆರಿಕಾಗೆ ವಿದೇಶಕ್ಕೆ ಹೋಗಬಹುದು. You see, I see the suffering in America. ಅಮೆರಿಕಾದಲ್ಲಿ ಜನರು ಕಷ್ಟಪಡೋದನ್ನು ನಾನು ನೋಡ್ತಾ ಇದ್ದೇನೆ. I feel so ಅದಕ್ಕಾಗಿ sad. ನಾನು ದುಃಖ ಪಡುತ್ತೇನೆ. ಹೌದು, I'm trying to help a few ಕೆಲವರಿಗೆ people ಸಹಾಯ ಮಾಡೋಣ ಎಂಬುದಾಗಿ ನಾನು ಪ್ರಯಾಸ ಪಡ್ತಾ ಇದ್ದೇನೆ ಅಮೆರಿಕಾದಲ್ಲಿ. and teach them faith. ಅವರಿಗೆ ನಂಬಿಕೆಯನ್ನು ಕಲಿಸುತ್ತಾ ಇದ್ದೇನೆ. But oh, how hard to learn faith in Western nations, ಪಾಶ್ಚಾತ್ಯ ದೇಶದಲ್ಲಿ ನಂಬಿಕೆ ಎಂಬುದಾಗಿ ಹೇಳುವಾಗ ಅದು ಬಹಳ ಕಷ್ಟವಾಗಿದೆ. particularly in America. ಅಮೆರಿಕಾದಲ್ಲಿ ನಂಬಿಕೆ ಅಂದ್ರೆ ಜನರು ನಂಬೋದಿಲ್ಲ. Money, money, money. ಅವರಿಗೆ ಹಣ ಹಣ ಹಣ. Why didn't John the Baptist ask for more money? I must prepare the way of the Lord. ಕರ್ತನ ದಾರಿಯನ್ನು ಸಿದ್ಧ ಮಾಡುವಂತ ಸ್ನಾನಿಕನಾದ ಯೋಹನನು ಹಣಕ್ಕಾಗಿ ಎದುರು ನೋಡಲಿಲ್ಲ. No, he did not. ಇಲ್ಲವೇ ask ಇಲ್ಲ, for money. ಹಣಕ್ಕಾಗಿ ಅವನು ಪ್ರಸಂಗ ಮಾಡಲಿಲ್ಲ ಅಡವಿಯಲ್ಲಿ. My dear ನನ್ನ people, ಪ್ರಿಯ ಜನರೇ, I want every irregularity in this regard to be reported to me. ಎಲ್ಲ ಈ ರೀತಿಯ ಗಲಿಬಿಲಿಗಳು ಸಹ ನನಗೆ ಅದು ಬಂದು ಕಿವಿಗೆ ಮುಟ್ಟಬೇಕು. Because ಯಾಕಂದರೆ it is contrary to the gospel. ಸುವಾರ್ತೆಗೆ ಇದು ವಿರೋಧವಾದದ್ದು. Prepare the way of the Lord. ಕರ್ತನ ದಾರಿಯನ್ನು ಸಿದ್ಧ ಮಾಡಬೇಕಂತೆ. Are we preparing the way of the Lord ಕರ್ತನ ದಾರಿಯನ್ನು ಸಿದ್ಧ ಮಾಡ್ತಾ ಇದ್ದೇವಾ? in the Himalayan regions? ಹಿಮಾಲಯ ತಪ್ಪಲುಗಳ ಭಾಗದಲ್ಲಿ You can see some of our brothers working for the television from those regions. ಆ ಒಂದು ಭಾಗದಿಂದ ನಮ್ಮ ಸಹೋದರರು ಟೆಲಿವಿಷನ್ಗಾಗಿ ಕೆಲಸ ಮಾಡ್ತಾ ಇದ್ದಾರೆ. Yes, we will take the word of God to the hardest region. ಅಂದ್ರೆ ಕಠಿಣವಾದ ಸ್ಥಳಕ್ಕೆ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗಬೇಕೆಂಬ ಸಲುವಾಗಿ. Why has God given us health and strength? ಕರ್ತನು ಯಾಕೆ ನಮಗೆ ಆರೋಗ್ಯವನ್ನು ಬಲವನ್ನು ಅನುಗ್ರಹಿಸಿದ್ದಾನೆ? To sit comfortably? ಆರಾಮಾಗಿ ಕುಳಿತುಕೊಳ್ಳುವುದಕ್ಕ? No. ಇಲ್ಲ. My dear ನನ್ನ people, ಪ್ರಿಯ ಜನರೇ, preparing the way of the Lord, we are doing it so shabbily. ಕರ್ತನ ದಾರಿಯನ್ನು ಸಿದ್ಧ ಮಾಡಬೇಕೆಂದರೆ ನಾವು ಬಹಳ ಸೋಮಾರಿಗಳಾಗಿದ್ದೇವೆ ಈ ದಿನಗಳಲ್ಲಿ. You know, I want you to read the life of Praying Height. ಪ್ರೇಯಿಂಗ್ ಹೈಟ್ ಎಂಬ ಹೇಳಲ್ಪಡುವವರ ಆತ್ಮಚರಿತ್ರೆಯನ್ನು ಓದಬೇಕು. How the burden of souls was to come upon him. ಅವರ ಮೇಲೆ ಆತ್ಮಗಳ ಭಾರವು ಹಾಗೆ ಬಂದು ಇಳಿಯುತ್ತಾ ಇತ್ತು. And in the Punjab, ಪಂಜಾಬಿನಲ್ಲಿ where he worked, ಅವರು ಸುವಾರ್ಥ ಸೇವೆ ಮಾಡಿದ ಸ್ಥಳ. we are beginning to work in the Punjab, close to Pakistan border. ಪಂಜಾಬಿನಿಂದ ಸೇವೆ ಮಾಡುತ್ತಾ ಪಾಕಿಸ್ತಾನ್ ಬಾರ್ಡರ್ಗೆ ಸುವಾರ್ತೆಯನ್ನು ಕಳಿಸ್ತಾ ಇದ್ದೇವೆ.
but very little. ಆದರೆ ಬಹಳ ಅಲ್ಪವಾಗಿ ಮಾತ್ರವೇ ನಮ್ಮ ಸೇವೆ ನಡೀತಾ ಇದೆ ಆ ಸ್ಥಳದಲ್ಲಿ. The police there in that city, ಆ ಪಟ್ಟಣದಲ್ಲಿರುವ ಪೊಲೀಸರು they could not understand how the crowd that came to our meetings was so orderly. ನಮ್ಮ ಕೂಟಕ್ಕೆ ಜನರು ಬಂದಾಗ ಅಷ್ಟು ನಿಶಬ್ದವಾಗಿ ಇದ್ದದ್ದನ್ನು ಪೊಲೀಸರು ಕಂಡು ಬಹಳ ಆಶ್ಚರ್ಯಪಟ್ಟರು. You see? ನೋಡಿ, Now, that has always been ನಾವು the ಎಲ್ಲೇ case. ಕೂಟ ನಡೆಸಿದರೂ ಹಾಗೆ ಇರ್ತದೆ. Where the presence of the Lord is. ಎಲ್ಲಿ ಕರ್ತನಿದ್ದಾನೋ. Oh, one pastor friend of mine said, ಒಬ್ಬ ಪಾಸ್ಟರ್ ಸ್ನೇಹಿತನೊಟ್ಟಿಗೆ ಹೀಗೆ ಮಾತಾಡಿದ. oh brother, when I start preaching, people walk to the men's room or women's room or whatever to ease ನಾನು ಪ್ರಸಂಗ themselves. ಮಾಡೋದಕ್ಕೆ ಆರಂಭ ಮಾಡುವಾಗ ಗಂಡಸರು ಹೆಂಗಸರು ಉಚ್ಚವಿಯುವುದಕ್ಕೆ ಹೋಗ್ತಾ ಇದ್ರು. Now, that was the habit over here also. ಇಲ್ಲಿ ಅದೇ ರೀತಿಯಲ್ಲಿ ಅದೇ. But ಆದರೆ we are to prepare the way of the ಕರ್ತನ Lord. ದಾರಿಯನ್ನು ಸಿದ್ಧ ಮಾಡಬೇಕು ಅಂತ ಸ್ಥಳಗಳಲ್ಲಿ And how are we doing it? ಹೇಗೆ ಮಾಡುತ್ತಾ ಇದ್ದೇವೆ? Can I do it all? ನಾನು ಒಬ್ಬನೇ ಮಾಡಲು ಸಾಧ್ಯವಾ? Can I do it all? ನಾನು ಒಬ್ಬನೇ ಅದನ್ನು ಮಾಡಲು ಸಾಧ್ಯವಾ? No. ಇಲ್ಲ. You are needed, my dear sister, my ನನ್ನ brother. ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಸಹಾಯವು ಅಗತ್ಯ. You are needed. ನೀನು ಬೇಕಾಗಿದ್ದಿ ಕೆಲಸಕ್ಕೆ. You see, nowadays I even see that some people take off, go somewhere, they never ask for prayer. Such people only destroy the work of God. ಕೆಲವರು ದೇವರ ಸೇವೆಯನ್ನು ಮಾಡಬೇಕಂದ್ರೆ ಹೋಗ್ಬಿಡ್ತಾರೆ. And what? ಏನು? I never go to any place without asking for prayer. ಪ್ರಾರ್ಥನೆಗಾಗಿ ಒಂದು ಸ್ಥಳಕ್ಕೆ ಹೋಗುವುದಿಲ್ಲ. What can I do? ಪ್ರಾರ್ಥನೆ ಇಲ್ಲದೆ ಏನು ಮಾಡಲು ಸಾಧ್ಯ? Nothing. ಏನು ಮಾಡೋದಕ್ಕಾಗೋದಿಲ್ಲ. ಪ್ರಾರ್ಥನೆ ಮಾಡದೆ ನಾನು ಹೋಗುವುದೇ ಇಲ್ಲ. I need my brother's prayer. ನನ್ನ ಸಹೋದರನ ಪ್ರಾರ್ಥನೆ ನನಗೆ ಬೇಕು. That's why we have Saturday night fasting ಶನಿವಾರ prayer. ರಾತ್ರಿ ಉಪವಾಸ ಪ್ರಾರ್ಥನೆಯನ್ನು ನಡೆಸುವುದುಂಟು. Though I travel 15,000 kilometers, 15,000 ಕಿಲೋಮೀಟರ್ ಅಷ್ಟು ನಾನು ಪ್ರಯಾಣ ಮಾಡಿದೆ. I go into the fasting prayer. ನಾನು ಉಪವಾಸ ಕೂಟಕ್ಕಾಗಿ ಹೋಗುವುದುಂಟು. I don't say I am too tired. ಬಹಳ ನಾನು ಟಯರ್ಡ್ ಆಗಿದ್ದೇನೆ ಅನ್ನುವುದಿಲ್ಲ. Well, I am really ನಾನು tired ನಿಜವಾಗ್ಲೂ ಟಯರ್ಡ್ ಆಗಿದ್ದೇನೆ. after such a long ದೊಡ್ಡ journey. ಪ್ರಯಾಣ ಮಾಡಿದ ಮೇಲೆ ನಿಜವಾಗ್ಲೂ ಆಯಾಸವಾಗಿದ್ದೇನೆ. But ಆದರೆ prayer is not to be neglected. ಪ್ರಾರ್ಥನೆಯನ್ನು ಅಲಕ್ಷ್ಯ ಮಾಡಕೂಡದು. My dear ನನ್ನ ಪ್ರಿಯ people, ಜನರೇ, all right, ಸರಿ, when I see his ಅವರು diet, ಏನು ಊಟ ಮಾಡುತ್ತಾ ಇದ್ದಾರೆ ಎಂಬುದಾಗಿ ಗಮನಿಸುವಾಗ, you see, my father used to say, ನನ್ನ ತಂದೆ ಹೀಗೆ ಅನ್ನುತ್ತಾ ಇದ್ರು. ಒಂದು ಈಗ ಜ್ಞಾಪಕಕ್ಕೆ ಬರ್ತಾ ಇದೆ. if a preacher comes to town, ಒಬ್ಬ ಪ್ರಸಂಗಿ ಪಟ್ಟಣಕ್ಕೆ ಬಂದರೆ the lives of the chickens are in ಎಲ್ಲ jeopardy. ಕೋಳಿಗಳ ಜೀವಕ್ಕೆ ಬಹಳ ತೊಂದರೆ ಆಗ್ತದಂತೆ, ಹಾನಿ ಆಗ್ತವೆ. ಅಂದ್ರೆ ಕೋಳಿಗಳೆಲ್ಲ ಕೊಯ್ದು ಮಾಂಸ ಮಾಡ್ತಾರೆ. What kind of preacher? ಇವರೆಂತ ಪ್ರಸಂಗಿಗಳಿರಬೇಕು? I have no time to eat ನನಗೆ also. ಉಣ್ಣುವುದಕ್ಕೆ ಸಮಯ ಇರುವುದಿಲ್ಲ ಕೆಲವು ವೇಳೆಗಳಲ್ಲಿ. Now, my dear ಈಗ ನನ್ನ people, ಪ್ರಿಯ ಜನರೇ, look at the kind of food. ಆಹಾರವನ್ನು ಸ್ವಲ್ಪ ಗಮನಿಸಿ ನೋಡಿರಿ. Locusts and wild ಸ್ನಾನಿಕನಾದ honey. ಯೋಹನ್ನ ಆಹಾರವನ್ನು ನಾವು ನೋಡುವಾಗ ಮಿಡತೆಯು ಕಾಡು ಜೇನಂತೆ. That's all was available there ಅದೇ ಆ ಕಾಡಿನಲ್ಲಿ ಅಡವಿಯಲ್ಲಿ in the ಸಿಕ್ಕಿದ wilderness. ಅಡವಿಯಲ್ಲಿ ಸಿಕ್ಕಿದಂತ ಒಂದು ಆಹಾರ ಪದಾರ್ಥ.
She nice. ಅಲ್ಲಿ ಬೇರೆ ಏನಾದರೂ ಹುಡುಕ್ತಾ ಇದ್ದಾನ? Now you know how particular people are. ಜನರು ಎಷ್ಟು ನಿರ್ದಿಷ್ಟವಾಗಿ ಇದೇ ಬೇಕಂತ ಕೇಳುವವರಾಗಿದ್ದಾರೆ. I won't eat this, I won't eat that. ನನಗೆ ಇದು ಬೇಕು, ನನಗೆ ಅದು ಬೇಕು. Oh, you have to prepare it with pure butter. ಅದನ್ನು ಶುದ್ಧವಾದಂಥ ಬೆಣ್ಣೆಯಿಂದ ತಯಾರು ಮಾಡಬೇಕಂತೆ ಇವರಿಗೆ. What happens when you do eat only butter? ನೀವು ಬರೀ ಬೆಣ್ಣೆಯನ್ನು ತಿಂದರೆ ಏನಾಗ್ತದೆ? You know, you have butter sweets. ಬಟರ್ ಸ್ವೀಟ್ In Andhra. ಆಂಧ್ರದಲ್ಲಿ ಬಟರ್ ಸ್ವೀಟ್ ಅಂತ ಒಂದು ಅದೇ Pullareddy. ಪುಲ್ಲಾರೆಡ್ಡಿ ಮಿಠಾಯಿಗಳು. You know, I can't even eat them ನನಗೆ ಅದು ತಿನ್ನುವುದಕ್ಕೂ ಆಗೋದಿಲ್ಲ, because they are so dangerous. ಯಾಕಂದ್ರೆ ಬಹಳ ಅಪಾಯ. The arteries. ಅದು ಹೃದಯಕ್ಕೆ ಬಹಳ ತೊಂದರೆ ಆಗ್ತದೆ. Block the arteries. ಹೃದಯದ ಕವಾಟಗಳಿಗೆ ಬೆಣ್ಣೆ ತಿಂದರೆ ಬಹಳ ತೊಂದರೆ ಆಗ್ತದೆ. You know, friends, ನೋಡಿರಿ ನನ್ನ ಪ್ರಿಯ ಸ್ನೇಹಿತರೆ, to be, you know, Brother Whitson was talking about the ಸಹೋದರ first ವಿಲ್ಸನ್ love. ಅವರು ಪ್ರಥಮ ಪ್ರೀತಿಯ ವಿಷಯವಾಗಿ ಮಾತಾಡುತ್ತಾ ಇದ್ದರು. You know, friends, ನೋಡಿರಿ ಸ್ನೇಹಿತರೆ, all these things become of things of no importance ಈ ಎಲ್ಲ ವಸ್ತುಗಳು ಅಮೂಲ್ಯವಾದವುಗಳಾಗಿ ಕಾಣಲ್ಪಡುವುದಿಲ್ಲ, ಮುಖ್ಯವಲ್ಲ. when the kingdom of God comes first in your life. ದೇವರ ರಾಜ್ಯ ಪ್ರಥಮವಾಗುವಾಗ ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ, ಏನು ತಿನ್ನೋಣ ಏನು ಉಣ್ಣೋಣ ಎಂಬುದು. You know, the world is very active today. ಲೋಕವು ಈ ದಿನದಲ್ಲಿ ಬಹಳ ಕಾರ್ಯ ಚಟುವಟಿಕೆಯಲ್ಲಿದೆ. I remind one of my sons. You see, I have 3 sons. ನನಗೆ 3 ಮಕ್ಕಳಿದ್ದಾರೆ, ನಿಮಗೆ ಅದು ಗೊತ್ತಿರುವ ವಿಷಯವೇ. And I remind one of them, ಒಬ್ಬನಿಗೆ ಹೀಗೆ ಹೇಳಿದನು, the most brilliant of them. ಬಹಳ ಜಾಣ ಅವನು, ಬುದ್ಧಿವಂತ. Listen, don't forget you had ನೀನು preached. ಏನು ಪ್ರಸಂಗ ಮಾಡಿದ್ದಿ ಎಂಬುದನ್ನು ಮರೆಯಬೇಡ. Seek first God's kingdom and His ಮೊದಲನೇದಾಗಿ righteousness. ದೇವರ ರಾಜ್ಯವನ್ನು ಅದರ ನೀತಿಯನ್ನು ಹುಡುಕು. Don't forget that. ಅದು ಮರಿಬೇಡ ಪ್ರಸಂಗ ಮಾಡಿದ್ದನ್ನ. I have to constantly remind my own children. ಆಗಾಗ್ಗೆ ನನ್ನ ಮಕ್ಕಳಿಗೆ ಅದನ್ನು ಜ್ಞಾಪಕಪಡಿಸಬೇಕಾಗ್ತದೆ. The kingdom comes first. ದೇವರ ರಾಜ್ಯಕ್ಕೆ ಪ್ರಥಮ ಸ್ಥಾನ. Oh, they beg me to stay home. ಮನೆಯಲ್ಲಿ ಇದ್ದು ಬಿಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾರೆ ನಮ್ಮ ಮನೆಯಲ್ಲಿ. Your health is not good. ನಿಮ್ಮ ಆರೋಗ್ಯ Stay ಸರಿಯಾಗಿಲ್ಲ, home. ಮನೆಯಲ್ಲೇ ಇರುವುದು ಒಳ್ಳೆಯದು ಅನ್ನುತ್ತಾರೆ. I say that's the way to kill me. ನೀವು ನನ್ನನ್ನು ಕೊಲ್ಲಬೇಕಾದ್ರೆ ಇದೇ ಸರಿಯಾದ ರೀತಿ ಎಂಬುದಾಗಿ ಅನ್ನೋದುಂಟು. You better learn to seek first God's ನೀವು kingdom. ಮೊದಲು ದೇವರಾಜ್ಯವನ್ನು ಹುಡುಕರೋ ಎಂಬುದಾಗಿ ಹೇಳುವುದುಂಟು ನಾನು. Friends, ಸ್ನೇಹಿತರೆ, I can go on like this. ಹೀಗೆ ಎಷ್ಟೋ ಹೇಳುತ್ತಾ ಹೋಗ್ಬೋದು ನಮ್ಮ ಮನೆಯಲ್ಲಿ ನಡೆಯುವುದನ್ನು. You know, straight preaching. ಬೀದಿಯಲ್ಲಿ ಪ್ರಸಂಗ ಮಾಡುವುದು, ಬೀದಿ ಪ್ರಸಂಗ. Truth has to be presented. ಸತ್ಯವು ಆ ಸ್ಥಳದಲ್ಲಿ ಜನರಿಗೆ ತಿಳಿಸಲೇಬೇಕು. Speaking the truth in love. Bible. ಪ್ರೀತಿಯ ಮುಖಾಂತರವಾಗಿ ಸತ್ಯವನ್ನು ಜನರಿಗೆ ಸಾರಬೇಕು. What a deliverance the word of God works. ಆಗ ದೇವರ ವಾಕ್ಯವು ಎಂಥ ಬಿಡುಗಡೆಯನ್ನು ಆ ಜನರಲ್ಲಿ ಉಂಟು ಮಾಡುತ್ತದೆ. I see a challenge on practically everything. ಎಲ್ಲ here. ಸ್ಥಳದಲ್ಲಿ ನೋಡುವಾಗ ಒಂದು ಸವಾಲು ನನ್ನ ಮುಂಭಾಗದಲ್ಲಿ ಬರುವಂತಹದ್ದಾಗಿದೆ, ಪ್ರಾಯೋಗಿಕವಾದ ರೀತಿಯಲ್ಲಿ. Just imagine greeting people, you know, ಜನರನ್ನು ಗ್ರೀಟ್ ಮಾಡುವುದು ಎಂಬುದಾಗಿ ಆಲೋಚನೆ ಮಾಡಿ ನೋಡಿ. on a rainy day. ಮಳೆ ಬರುವಂತಹ ದಿನದಲ್ಲಿ The pastor opens his sermon. ಸಭಾಪಾಲಕನು ತನ್ನ ವಾಕ್ಯವನ್ನು ಆರಂಭ ಮಾಡುತ್ತಾನೆ. What does he say? ಅವನು ಹೇಳುವುದೇನು?
Oh, it's wonderful to see you here. ನಿಮ್ಮನ್ನು ಇಲ್ಲಿ ನೋಡುವುದು ಬಹಳ ಅತಿಶಯವಾಗಿ ಅದೇ. What? ಏನು? Does getting a little wet kill you? ಸ್ವಲ್ಪ ನನೆದು ಹೋಗಿರುವುದೇನು ಸಾಯುವುದಕ್ಕ? No. ಇಲ್ಲ. But ಆದರೆ the way John the Baptist greeted the crowds ಸ್ನಾನಿಕನಾದ ಯೋಹನನು ಜನರನ್ನು ಯಾವ ರೀತಿಯಲ್ಲಿ ಗ್ರೀಟ್ ಮಾಡಿದ ಗೊತ್ತಾ? was very different. ಅದು ಬಹಳ ವ್ಯತ್ಯಾಸವಾದ ರೀತಿಯಲ್ಲಿ ಗ್ರೀಟ್ ಮಾಡಿದ. Spoke to their hearts. ಅದು ಅವರ ಹೃದಯಕ್ಕೆ ಚುಚ್ಚುವಂತದ್ದಾಗಿತ್ತು. When the leaders, the Pharisees and the Sadducees came, ಫರಿಸಾಯರು ಸದ್ದುಕಾಯರು ಮತದ ಅಧಿಕಾರಿಗಳು ಅವನ ಬಳಿಗೆ ಬರುವಾಗ what did he say? ಸ್ನಾನಿಕನಾದ ಯೋಹನ್ ಹೇಳಿದ್ದೇನು? 7th verse. 7ನೇ ವಾಕ್ಯ, O generation of vipers, ಸರ್ಪ ಜಾತಿಯವರೇ ಅಂದನು. who has warned you to flee from the wrath? ದೇವರ ಕೋಪದಿಂದ ಓಡಿ ಹೋಗೋದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? You know, I did not know that I was meeting that judge for the last time in his life. ಒಂದು ಜಡ್ಜ್ ಅವರನ್ನು ನನ್ನ ಕೂಟದಲ್ಲಿ ಕಡೆಯದಾಗಿ ಅವರನ್ನು ಸಂಧಿಸ್ತೇನೆ ಎಂಬುದು ನನಗೆ ಗೊತ್ತಿರಲಿಲ್ಲ. He came to see me. ನನ್ನನ್ನು ನೋಡೋದಕ್ಕಾಗಿ ಅವರಲ್ಲಿಗೆ ಬಂದಿದ್ದರು. And I said to him, ನಾನು ಅವರಿಗೆ ಈ ರೀತಿಯಲ್ಲಿ ಹೇಳಿದೆನು, how long would you postpone your coming through to Jesus? ಯೇಸು ಕ್ರಿಸ್ತನ ಬಳಿಗೆ ಬರುವ ವಿಷಯದಲ್ಲಿ ಇನ್ನೆಷ್ಟು ದಿನ ಹಾಗೆ ಹಿಂದೆ ತಳ್ಳುತ್ತಾ ಇರುತ್ತೀರಿ? I did not know, nor did he know. ಅವ್ರಿಗೂ ಗೊತ್ತಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ. He was dying. ಅವರು ಸತ್ತು ಹೋಗೋ ಪರಿಸ್ಥಿತಿಯಲ್ಲಿದ್ದರು. But he repented. ಆದರೆ ಆ ಸಮಯದಲ್ಲಿ ಅವರು ಮಾನಸಾಂತರಗೊಂಡರು. You suppose I had just spoken some nice little ಒಂದು ವೇಳೆ ಅವರ words. ಕಿವಿಗೆ ಇಂಪಾಗುವ ಹಾಗೆ ನಾನು ಪ್ರಸಂಗ ಮಾಡಿದ್ದರೆ, You know, ನೋಡಿ, that would not be right. That would not be just for me to do. ಅದು ನಿಜವಾಗಲೂ ಯಾರಿಗೂ ಪ್ರಯೋಜನವಾಗುತ್ತಾ ಇರಲಿಲ್ಲ ಹಾಗೆ ಪ್ರಸಂಗ ಮಾಡಿದ್ದಾರೆ. But speaking the truth in love. ಸತ್ಯವನ್ನು ಪ್ರೀತಿಯ ಮೂಲಕವಾಗಿ ಹೇಳುವುದು. John the Baptist ಸ್ನಾನಿಕನಾದ ಯೋಹನ called them by the right name. ಅವರನ್ನು ಸರಿಯಾದ ಹೆಸರಿನಿಂದ ಕರೆದ. You generation of vipers. ಸರ್ಪ ಜಾತಿಯವರೇ ಎಂಬುದಾಗಿ ಕರೆದ ಪರಿಸರನ್ನು. You generation of vipers. ಸರ್ಪ ಜಾತಿಯವರೇ ಅಂದನು. Who has warned you ನಿಮಗೆ ಹೇಳಿದ್ದು ಯಾರು? to flee from the wrath to ಬರಲಿರುವ come? ದೇವರ ಕೋಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ನಿಮಗೆ ಹೇಳಿದ್ದೆ ಯಾರು? My dear friends, ನನ್ನ ಪ್ರಿಯ ಸ್ನೇಹಿತರೆ, that serpent ಈ nature ಒಂದು ಸರ್ಪ ರೀತಿಯಲ್ಲಿರುವ ಸ್ವಭಾವ can lurk very long in a man's life. ಮನುಷ್ಯನ ಜೀವಮಾನದಲ್ಲಿ ಅದು ಯಾವಾಗಲೂ ಇದ್ದೇ ಇರುತ್ತದೆ. Behold, an Israelite indeed, in whom is no ಈಗ guile. ಉತ್ತಮವಾದ ಇಸ್ರಾಯೇಲನು, ಇವನಲ್ಲಿ ಯಾವ ವಿಧವಾದಂತ ಕಪಟವಿಲ್ಲ ಎಂಬುದಾಗಿ ಯೇಸು ಅಂದನು. Look at that. ಇದನ್ನು ನೋಡ್ರಿ. You know, my father used to ನನ್ನ ತಂದೆ say, ಹೀಗೆ ಅನ್ನುತ್ತಾ ಇದ್ದರು, you should not mix godliness or devotion with subtlety. ಧ್ಯಾನವನ್ನು ಮತ್ತು ಆರಾಮಾಗಿರುವುದನ್ನು ಕೂಡಿಸಲು ಸಾಧ್ಯವಿಲ್ಲ. Again, ಪುನಃ ಹೇಳ್ತೇನೆ, I find that there are many people who act with guile. ಅನೇಕ ಜನರು ಈ ದಿನದಲ್ಲಿ ನೋಡುವಾಗ ವಂಚನೆಯಿಂದ ಜೀವಿಸುತ್ತಾ ಇದ್ದಾರೆ. You know, the Bible says, ಸತ್ಯವೇದವು ಹೀಗೆ ಅನ್ನುತ್ತದೆ, speaking the truth from your heart. ನಿಮ್ಮ ಹೃದಯದಿಂದ ನೀವು ಸತ್ಯವನ್ನು ಆಡಬೇಕೆಂಬುದಾಗಿ. How can you help but do that? ಹೀಗೆ ಮಾಡದೆ ಮತ್ತಿನ್ನೇನು ಮಾಡಬಹುದು? My dear ನನ್ನ people, ಪ್ರಿಯ ಜನರೇ, when guile ಆ leads you, ಕಪಟವೆಂಬುದು ನಿಮ್ಮನ್ನು ಬಿಟ್ಟು ದೂರವಾಗುವುದಾದರೆ oh, how free you ಎಷ್ಟು are. ಸ್ವಾತಂತ್ರ್ಯವುಳ್ಳವರಾಗಿರುತ್ತೀರಿ. You are not afraid. ನೀವು ಯಾವುದಕ್ಕೂ ಭಯಪಡುವುದಿಲ್ಲ.
No one in the world can confront you, saying you spoke a lie. ಲೋಕದಲ್ಲಿರುವ ಯಾರು ನಿಮಗೆ ವಿರೋಧವಾಗಿ ಬಂದು ನಿಲ್ಲಲಾಗುವುದಿಲ್ಲ. How free you are. ಎಷ್ಟು ನೀವು ಸ್ವಾತಂತ್ರ್ಯವುಳ್ಳವರಾಗಿರುತ್ತೀರಿ, Bold as a lion. ಧೈರ್ಯವಾಗಿರುತ್ತೀರಿ ಸಿಂಹದ ಹಾಗೆ. Did he have a great retinue of soldiers to guard him? ಇವನನ್ನು ಕಾದುಕೊಳ್ಳುವುದಕ್ಕೆ ಅಲ್ಲಿ ಯಾರಾದರೂ ಸೈನಿಕರು ಇದ್ದರ ಅಡವಿಯಲ್ಲಿ? You know what I say to the Lord? ಕರ್ತನಿಗೆ ಹೇಳುವುದೇನು ನಾನು? Lord, ಕರ್ತನೆ, I don't believe in going to the police. ಪೊಲೀಸ್ ಸ್ಟೇಷನ್ಗೆ ಹೋಗುವುದನ್ನು ನಾನು ನಂಬುವುದಿಲ್ಲ. The hosts of the Lord should encamp round us. ದೇವರ ಪಾಳೆಯು ಬಂದು ನಮ್ಮನ್ನು ಮುಚ್ಚಿಕೊಳ್ಳಬೇಕು, That's all. ಅಷ್ಟೇ. And sometimes the people tell me, when this hall was being built, ಈ ಒಂದು ಹಾಲ್ ಕಟ್ಟುವಂತ ಸಮಯದಲ್ಲಿ ಜನರು ಹೀಗೆ ಬಂದು ಹೇಳಿದರು, you know, I just gave them less than a month in which to do it. ಒಂದು ತಿಂಗಳ ಒಳಗೆ ಇದನ್ನು ಕಟ್ಟಿ ಮುಗಿಸಬೇಕೆಂಬುದಾಗಿ ಅವರಿಗೆ ನಾನು ಹೇಳಿದ್ದೇನು. I said, come on, get the steel and fix it. ಉಕ್ಕು ತೆಗೆದುಕೊಂಡು ಬನ್ನಿ, ಬೇಗ ಕಟ್ಟೋಣ ಎಂಬುದಾಗಿ ಅಂದೇನು. We cannot manage for endlessly with thatch. ಇನ್ನು ನಾವು ಗುಡಿಸಲಿನಲ್ಲಿ ಇರಲು ಆಗುವುದಿಲ್ಲ. What did I pray? ನಾನೇನು ಪ್ರಾರ್ಥನೆ ಮಾಡಿದೆ? Oh God, send your angels ನಿನ್ನ ದೂತರನ್ನು ಕಳಿಸಪ್ಪ, to help them. ಇವರಿಗೆ ಸಹಾಯ ಮಾಡೋದಕ್ಕಾಗಿ ಪರಲೋಕದಿಂದ ದೂತರನ್ನು ಕಳಿಸು ಸ್ವಾಮಿ. My dear friends, ನನ್ನ ಪ್ರಿಯ ಸ್ನೇಹಿತರೆ, the hosts of the Lord encamp round about them that fear ಕರ್ತನಿಗೆ him, ಭಯಪಡುವವರ ಮೇಲೆ ದೇವರ ಪಾಳೆಯು ಬಂದು ಮುಚ್ಚಿಕೊಳ್ಳುತ್ತದೆ and deliver them. ಮತ್ತು ಅವರನ್ನು ಬಿಡುಗಡೆ ಮಾಡುವಂತಹದ್ದು ಆಗಿರುತ್ತದೆ. Now I'll have to stop there. ನಾನು ಇಲ್ಲಿ ನಿಲ್ಲಿಸಬೇಕಾಗ್ತದೆ. Let us humble ourselves before the ಕರ್ತನ Lord. ಮುಂಭಾಗದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ. Let us pray. ನಾವು ಪ್ರಾರ್ಥನೆ ಮಾಡೋಣ.